ರಾಜಕೀಯ ಆರೋಪ ಪ್ರತ್ಯಾರೋಪಗಳು ನಡೀತಾ ಇರ್ತವೆ. ಜಮೀರ್ ಅಹ್ಮದ್ ಖಾನ್ ಅವರೊಂದು ಮಾತು ಹೇಳಿದ್ರಲ್ಲ, ಇವ್ರ ಹಿಂದೆ ಯಾರೋ ಇದ್ದಾರೆ ಅಂತ ಅವ್ರಿಗೂ ಅನ್ನಿಸ್ತಾ ಇದೆಯಂತೆ. 3 ಬಾಲಕರನ್ನೇನೋ ವಶಕ್ಕೆ ಪಡೆಯಲಾಗಿದೆಯಲ್ಲ, ಅವರ ಹಿಂದೆ ಯಾರೋ ಇದ್ದಾರೆ ಅಂತ ಅವ್ರಿಗೂ ಅನ್ನಿಸ್ತಾ ಇದೆಯಂತೆ ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ. ಯಾರೋ ಇರುವುದರ ಬಗ್ಗೆ ಏನು ಯೋಚನೆ ಮಾಡಬೇಕಾಗಿಲ್ಲ ರೀ. ದೇ ಆರ್ ಪೀಪಲ್. ಏನಿದೆ ಇದರ ಹಿಂದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಏನಿದೆ ಇದರ ಹಿಂದೆ? ಒಂದು ಅಸಹಿಷ್ಣು ಸಿದ್ಧಾಂತ ಅಲ್ವಾ? ಅಸಹಿಷ್ಣು ಸಿದ್ಧಾಂತ. ನನ್ನ ದಾರಿಯೇ ಪರಮ ಸತ್ಯ, ಉಳಿದದ್ದೆಲ್ಲ ಕಂಡಮ್ನೆಬಲ್ ಅನ್ನುವ ಸಿದ್ಧಾಂತದ ಕಾರಣಕ್ಕಾಗಿ ಕಲ್ಲುಗಳು ಬೀಳ್ತಾವಪ್ಪ. ಮೊನ್ನೆ ಯಾವುದೋ ಕನ್ನಡದಲ್ಲ, ಹಿಂದಿ ಸೀರಿಯಲ್ ನಟಿನೋ, ಪೂರ್ತಿ ಓದೋಕ್ಕಾಗಲಿಲ್ಲ ನನಗೆ, ಈ ಸೀರಿಯಲ್ ನಟಿನೋ ಸಿನಿಮಾ ಆ್ಯಕ್ಟ್ರಸ್ಸು ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಫೋಟೋ ಹಾಕಿದ್ರು. ನನಗೆ ತುಂಬ ಶಾಂತಿ ಸಿಕ್ತು ಅನ್ನೋ ಥರದ್ದು. ಆಕೆಯ ವಿರುದ್ಧ ಇನ್ನೊಬ್ಬ ಫತ್ವ ಹೊರಡಿಸ್ಬಿಟ್ಟ. ಹೆಂಗೆ ಹೋದೆ ನೀನು ಆ ದೇವಸ್ಥಾನಕ್ಕೆ ಅಂತ? ಹೆಂಗೆ ಹೋದೆ ನೀನು ಆ ದೇವಸ್ಥಾನಕ್ಕೆ? ಫತ್ವ. ನಾಳೆ ದಿವಸ ಮೊಹರಂ ಹಬ್ಬದಲ್ಲಿ ಯಾರೋ ಒಬ್ಬ ಹಿಂದೂ ಅಲ್ಲಿ ಹೋಗಿ ಮೊಹರಂನ ದೇವರುಗಳಿಗೆ ನಡೆದುಕೊಂಡ್ರೆ ಹಿಂದೂ ಸಮಾಜನೂ ಹಾಗೆ ಮಾಡುತ್ತೆ. ಬಾಯಿಗೆ ಬಂದಂಗೆ ಬೈತಾರೆ ಆತನಿಗೆ, ಬಾಯಿಗೆ ಬಂದಂಗೆ ಬೈದು ಬಿಡ್ತಾರೆ. ಈ ಥರದ ಘಟನೆಗಳು ನಡಿಬಾರ್ದು ಅಂದರೆ ಯಾವನು ಮೊಹರಂಗೆ ಆ ರೀತಿ ನಡೆದುಕೊಂಡನೋ ಆತನನ್ನು ಕರೆಸಿ ಒಂದು ದೇವಸ್ಥಾನದಲ್ಲಿ ಸನ್ಮಾನ ಮಾಡಿ. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿ ಮುಸ್ಲಿಂ ಅಂತ ಯಾವುದೋ ಒಂದು ಸುದ್ದಿ ಪೇಪರ್ನಲ್ಲಿ ಸ್ಕ್ರೀನ್ಶಾಟ್ ನೋಡಿದೆ ನಾನು. ಇದರಲ್ಲಿ ಏನು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮೊಹಮ್ಮದ್ ಪೈಗಂಬರ್ ಹುಟ್ಟುಹಬ್ಬದ ಕಾರ್ಯಕ್ರಮ ಆಯ್ತಲ್ಲ, ಅಂಥ ಕಾರ್ಯಕ್ರಮದ ವೇದಿಕೆಯ ಮೇಲೆ ಕರೆದು ಅಂಥವ್ರನ್ನ ಸನ್ಮಾನ ಮಾಡಿ. ಭಾವೈಕ್ಯತೆ ಅಂದರೆ ನಿಂದು ಕಣಯ್ಯ ಅಂತ. ಅಕ್ಕಪಕ್ಕದಲ್ಲಿ ಮುಸ್ಲಿಂ ಆಚರಣೆಯನ್ನು ಮಾಡುವ ಮೂಲಕ ಭಾವೈಕ್ಯತೆಯನ್ನು ಮೆರೆದಂಥವನು, ಹಿಂದೂ ಆಚರಣೆಯನ್ನು ಮಾಡುವ ಮೂಲಕ ಭಾವೈಕ್ಯತೆಯನ್ನು ಮೆರೆದಂಥವನು ಒಂದು ಹಿಂದೂ ಸಮಾಜೋತ್ಸವದಲ್ಲಿ ಒಂದು ಸನ್ಮಾನ, ಈದ್ ಉಲ್ ಫಿತರ್ನ ವೇದಿಕೆಯ ಮೇಲೆ ಒಂದು ಸನ್ಮಾನ ಆದರೆ ಯಾಕಾಗೋದಿಲ್ಲ? ಇದು ಯಾಕಾಗೋದಿಲ್ಲ ಅಂತೀನಿ ನಾನು. ಇಲ್ಲ, ಅದೆಲ್ಲ ಸಾಧ್ಯ ಇಲ್ಲ. ಉಡುಪಿ ಮಠದಲ್ಲಿ ಇಫ್ತಾರ್ ಕೂಟ ನಡೀಬೇಕು, ಮಸೀದಿ ಎದುರಿಗೆ ಮೆರವಣಿಗೆ, ಅಯ್ಯಪ್ಪ ಸ್ವಾಮಿದು ಓಂ ಶಕ್ತಿದು ಮೆರವಣಿಗೆ ಹೋಗಬಾರ್ದು. ಈ ದೇಶದಲ್ಲಿ ಜಾತ್ಯತೀತತೆ ಕಾಪಾಡುವ ಹೊಣೆಗಾರಿಕೆಯನ್ನು ಕೆಲವರ ಮೇಲೆ ಹೊರಿಸಿ ಉಳಿದವರು ತಮ್ಮ ತಮ್ಮ ಧರ್ಮ ತಮ್ಮ ತಮ್ಮ ನಂಬಿಕೆಗಳನ್ನು ಪಾಲನೆ ಮಾಡಿಕೊಂಡು ಹೋಗೋದಕ್ಕೆ ಅಡ್ಡಿ ಇಲ್ಲ. ಇದಕ್ಕೆ ಸಂವಿಧಾನ ಅವಕಾಶ ಕೊಟ್ಟಿದೆ ಅನ್ನೋ ಕಾರಣಕ್ಕೆ ಇಂಥ ಘಟನೆಗಳಾಗೋದು. ಇಲ್ಲಿ ವ್ಯಕ್ತಿಗಳ ಮೇಲಲ್ರಿ ಕ್ರಮ ಆಗಬೇಕಾಗಿರೋದು, ವ್ಯಕ್ತಿಗಳ ಮೇಲಲ್ಲ. ಅಸಹಿಷ್ಣು ಸಿದ್ಧಾಂತಗಳನ್ನು, ನಂಬಿಕೆಗಳನ್ನು ಪ್ರಶ್ನೆ ಮಾಡುವ, ಬದಲಿಸುವ ಕೆಲಸ ಆಗಬೇಕಾಗಿದೆ. ಅಸಹಿಷ್ಣು ಸಿದ್ಧಾಂತಗಳನ್ನು ಹಿಂಗೆ ಮಾತಾಡಿದ್ರು ಕೋಮೋದಿಗಳನ್ನು ಅನ್ನಿಸ್ಕೊಂಡ್ಬಿಡ್ತಾರೆ. ದುರಂತ ನಮ್ಮ ದೇಶದಲ್ಲಿ. ಅದು ಸದ್ಯಕ್ಕಾಗುವ ಲಕ್ಷಣ ನನಗೇನು ಕಾಣಿಸ್ತಾ ಇಲ್ಲ. ಸದ್ಯಕ್ಕಾಗುವ ಲಕ್ಷಣ ನನಗೇನು ಕಾಣಿಸ್ತಾ ಇಲ್ಲ. ಇಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳಿ, ನಾಳೆ ದಿವಸ ಯಾವುದಾದ್ರು ನಾನು ಕಳಿಸ್ತೀನಪ್ಪ, ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕ್ಕೊಂಡು 40 ದಿವಸದಿಂದ ಆತ ಏನೋ ಪೂಜೆ ಮಾಡ್ತಿದ್ದಾನಂತೆ, ಮುಸ್ಲಿಂ ಯುವಕ. ನಾಳೆ ಕರೆದೊಂದು ಮಸೀದಿಯಲ್ಲಿ ನಿನ್ನದು ಕಣಯ್ಯ ಭಾವೈಕ್ಯತೆ, ಇದು ಹೋಗಬೇಕಾದ ದಾರಿ ಅಂತ ಒಂದು ಸನ್ಮಾನ ಮಾಡಿ ನೋಡೋಣ. ಒಂದು 100 ಹಿಂದೂ ಕುಟುಂಬಗಳ ಪಟ್ಟಿ ನಾನು ಕೊಡ್ತೀನಿ. ಮೊಹರಂಗೆ ಹಂಗೆ ನಡ್ಕೋತಾರವರು. ನಾಳೆ ದಿವಸ ಇದು ಮಾದರಿ ಅಂತ ಒಂದು ಸನ್ಮಾನ ಮಾಡಿ ನೋಡೋಣ. ಆಗತ್ತಾ? ಆಗೋದಿಲ್ಲ. ಗೊತ್ತಿದ್ರೆ ಹಣೆ ಬರ ನಮಗೆ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.